ಪುಟ್ಟಿ ಅಕ್ಕ, ಪುಟ್ಟಿ ನಾನು ಹೇಳ್ದಂಗೆ ಕೇಳ್ತೀಯ ಪುಟ್ಟಿ ನೀನು? ಹೇಳಿ ಅಕ್ಕ. ಪುಟ್ಟಿ ನೋಡು, ಇವಾಗ ನಿನಗೂ ಗೊತ್ತು ಕಳ್ತನ ಮಾಡ್ಕೊಂಡು ಹೋಗಿದ್ ಯಾರು ಏನು ಅಂತ ಎಲ್ಲನೂ ನಿನಗೂ ಗೊತ್ತು, ಸರಿನಾ? ಈಗ ನಾನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ, ಸರಿನಾ? ನೋಡು, ಈ ವಿಚಾರನ ಅಚ್ಚು ಅಣ್ಣಂಗೂ ಯಾರಿಗೂ ಹೇಳ್ಬಾರ್ದು ನೀನು. ನಮ್ಮ ಅನ ಮರ್ಯಾದಿನಿ ಕಳೆದ್ಲಲ್ವಾ ಸರೋಜಿ, ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಕ್ಕಿಲ್ಲ. ನಮ್ಮ ಅತ್ತೆ ಅಂತೂ ನಾನಲ್ಲ ಬಿಡು. ನೋಡು ಪುಟ್ಟಿ, ನಾನು ಇನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದಾಗ ಸರಿನಾ, ನೀನು ಎಲ್ಲ ವಿಚಾರನೂ ಹೇಳ್ಬೇಕು. ನೀನು ಏನು ನೋಡ್ದೋ ಅದನ್ನ ಹೇಳು ಪುಟ್ಟಿ, ಸಾಕು. ನಾನು ಸುಳ್ಳು ಹೇಳು ಅಂತ ಹೇಳ್ಕೊಡ್ತಾ ಇಲ್ಲ, ನೀನು ನಿಜನೇ ಹೇಳ್ಬೇಕು ಅಂಕಲ್ ಹತ್ರ. ನಾನು ಇನ್ನ ಕರ್ಕೊಂಡು ಹೋಗ್ತೀನಿ, ಎಲ್ಲ ನಿಜನೇ ಹೇಳ್ತೀಯ ತಾನೇ? ಏನ್ ಹೇಳ್ಬೇಕಕ್ಕ? ಮತ್ತೆ ಸರೋಜಿ ಆಂಟಿ ಮಗಳೇ, ನೀನಿಯ ಎಲ್ಲ ಒಡವೆನೂ ಬ್ಯಾಗ್ ತುಂಬ್ಕೊಂಡ್ಲಲ್ಲಮ್ಮ, ಆ ಬ್ಯಾಗ್ ತುಂಬ್ಕೊಂಡಿದ್ದು ಎಲ್ಲನೂ ಹೇಳ್ಬೇಕು ನೀನು, ಸರಿನಾ? ಆಯ್ತಾ? ಹ್ಞೂ ಅಕ್ಕ. ಪುಟ್ಟಿ, ನೀನು ನಿಜವಾಗ್ಲೂ ನೋಡ್ದೆ ತಾನೆ? ಅಕ್ಕ ಎಲ್ಲ ಬ್ಯಾಗ್ ಒಡವೆ ತುಂಬ್ಕೊಂಡಿದ್ದು ಎಲ್ಲ ನೀನು ನೋಡ್ದೆ ತಾನೆ? ಹ್ಞೂ ಅಕ್ಕ, ನಾನೇ ನೋಡ್ದೆ. ಸರಿ ಪುಟ್ಟಿ, ಆಯ್ತು. ಸರಿ, ಈಗ ನಾನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ಈ ವಿಚಾರ ಯಾರಿಗೂ ಹೇಳಕ್ ಹೋಗ್ಬೇಡ, ಸರಿನಾ? ಹಿಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಹೋಗ್ಬಿಟ್ಟು ಎಲ್ಲ ವಿಚಾರನೂ ಹೇಳೋಣ, ಸರಿನಾ? ಹೋಗ್ಬಿಟ್ಟು ನೀನು ಹೇಳಿದ್ರೆ ನಿಂಗೆ ಬರ್ಬೇಕಾದ್ರೆ ನಿಂಗೆ ಪಾನಿಪುರಿ ಕೊಡಿಸ್ಕೊಂಡು ಕರ್ಕೊಬರ್ತೀನಿ. ಪಾನಿಪುರಿ ಪಾನಿಪುರಿ ಅಕ್ಕ, ಪಾನಿಪುರಿ ಕೊಡಿಸ್ತೀನಿ ಬಾ. ಸರಿ ಅಕ್ಕ, ಆಯ್ತು. ನಾನು ಎಲ್ಲಾನು ಹೇಳ್ತೀನಿ. ಪುಟ್ಟಿ, ಸುಳ್ಳು ಪಳ್ಳು ಏನು ಹೇಳ್ಬೇಡ, ಏನು ನಿಜ ಆಯ್ತೋ ಅದನ್ನ ಹೇಳು, ಸಾಕು. ಸರಿ ಅಕ್ಕ. ಲೇ ಸರೋಜಿ, ನಮ್ಮ ಮಾವಂದು ನಮ್ಮ ಅತ್ತೆದು ಎಲ್ಲ ಮಾನ ಮರಿದಿ ಕಳೆದು ಊರ್ ಜನ ಎಲ್ಲನೂ ಛೀ ಥೂ ಅನ್ನಂಗೆ ಮಾಡ್ಬಿಟ್ಟೆ ಅಲ್ವಾ ನಿನಗೆ? ನಾನು ನೋಡು ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾನೆ ಇದ್ದೀನಿ, ಕಳ್ತನ ಮಾಡಿಲ್ಲ 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 ಅಂದ್ರೂ ನಮ್ಗೆ ಅವಮಾನ ಮಾಡ್ಬಿಟ್ಟು ನಮ್ಮ ಮನೆಯೆಲ್ಲ ಚೆಕ್ ಮಾಡಿಸ್ಬಿಟ್ಟೆ ಅಲ್ವಾ? ಈಗ ಪೊಲೀಸ್ನವರೇ ನನ್ನ ಬಾಯಿ ಬಿಡಿಸ್ತಾರೆ ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ನಾನು ಏನೋ ಅಯ್ಯೋ ಪಾಪ ಅಂತ ಸುಮ್ಮನೆ ಇದ್ರೆ ನಮ್ಮ ಮನ ಮರ್ಯಾದಿ, ಅತ್ತೆ ಮನ ಮರ್ಯಾದಿ, ಮಾವನ ಮನ ಮರ್ಯಾದಿ ಎಲ್ಲ ಬೀದಿ ಜನಗಳ ಮುಂದೆ ಹರಾಜಾಕದೆ ಅಲ್ವಾ? ಕದ್ಕೊಂಡು ಹೋಗಿರೋದು ನಿನ್ನ ಮಗಳೇನೆ. ಅದಕ್ಕೆ ಸಾಕ್ಷಿಗೆ ನನಗೆ ಬೇಜಾನೈತೆ. ಎಲ್ಲನೂ ಚೆನ್ನಾಗಿ ಗೊತ್ತು ನನಗೆ. ನಿನಗೇನು ಮಾಡಿ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಕಲಿಸ್ತೀನಿ ಬಾ. ಈ ಮಹಾನೇ ಬೇರೆ ಅತ್ತೆ ಥರ ಅಲ್ವೇ ಅಲ್ಲ. ಹಠ ಅಂದರೆ ಹಠ, ನೀನು ಅಂದರೆ ನಿಮ್ಮ ಅಪ್ಪ ಅನ್ನೋಳೇನೆ ಈ ಮಹಾ. ಮಾವ, ಯಾಕೆ ಕಾಲೇಜ್ಗೆ ಹೋಗ್ಲಿಲ್ವಾ ನೀವು? ಇಲ್ಲ ಮಹಾ, ಯಾಕೋ ಬೇಜಾರಾಗ್ತೈತೆ, ಸುಮ್ಮನೆ ಹೊರಗಡೆ ಓಡಾಡ್ಕೊಂಬಿಟ್ಟು ಬರ್ತೀನಿ. ಅದೇ ಮನೆ ಒಡವೆ ನಾವು ಕದ್ದಿದ್ದೀವಿ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬಾ ಅವಮಾನ ಮಾಡಿಬಿಟ್ರು. ಅದಕ್ಕೆ ಯಾಕೋ ನಂಗೆ ಮನ್ಸಿಗೆ ಅಷ್ಟೊಂದು ಸಮಾಧಾನ ಇಲ್ಲ, ತುಂಬಾ ಬೇಜಾರಾಯ್ತೈತೆ. ಅದಕ್ಕೇನೆ ಸುಮ್ಮನೆ ಸಿಟಿಗೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀನಿ. ನೀನು ಬರಂಗಿದ್ರೆ ಬಾ ನಮ್ಮ ಜೊತೆ. ಮಾವ, ನನಗೆ ಗೊತ್ತು ನಿಮ್ಗೆ ಎಷ್ಟು ಅವಮಾನ ಆಗೈತೆ ಅದರಿಂದ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ನೀವು ಹೋಗಿ ಆರಾಮಾಗಿ ಓಡಾಡ್ಕೊಂಬಿಟ್ಟು ಬನ್ನಿ, ನನಗೇನು ಬೇಜಾರಿಲ್ಲ. ಅತ್ತೆನೂ ತುಂಬಾ ಗುಳಾಡ್ತೈತೆ, ನನಗೆ ಗೊತ್ತು. ಮನೆಯಾಗ ಅತ್ತೆನೂ ಬೇಜಾರು ಮಾಡ್ಕೊಂಡಿತ್ತು. ನಾನು ಮಾತಾಡಿಸ್ದೆ ಅತ್ತೆನ, ನಾವು ₹1 ಕೊದ್ದೋರಲ್ಲ, ಅವಮಾನ ಪಟ್ಬಿಟ್ವಿ, ನಾವು ಅವಮಾನ ಮಾಡಿಸ್ಕೊಬಿಟ್ವಿ ಅಂತ ಹೇಳ್ಬಿಟ್ಟು ಅತ್ತೆನೂ ಗೊಳೋ ಅಂತ ಹೇಳ್ತಾ ಇದ್ರು ಮಾವ. ನನಗೂ ನೋಡೋಕ್ಕಾಗಲಿಲ್ಲ. ಏನು ಮಾಡೋಣ, ಮಾಡದೇ ಇರೋ ತಪ್ಪು ಅನುಭವಿಸ್ಬೇಕು ಅಂತಂದರೆ ಹಿಂಗೇನೆ. ನಮ್ಮ ಮನೆ ಬರಹಗಳು ಸರಿ ಇಲ್ದಿದ್ದಾಗ ಹಗ್ಗನೂ ಆವಾಯ್ತದಂತೆ. ಛೇ, ಅಮ್ಮನ ಮುಖ ನೋಡೋಕ್ಕಾಗ್ತಿಲ್ಲ ನನಗೆ, ಮನೆಗಿರೋಕ್ಕೂ ಆಗ್ತಿಲ್ಲ, ಕಾಲೇಜ್ಗೆ ಹೋಗೋಕ್ಕೂ ಆಗ್ತಿಲ್ಲ. ಅವಮಾನ ನಮ್ಮ ಮೇಲೇ ಕಳ್ರು ಅನ್ನೋ ಅವಮಾನ ತಡ್ಕೊಳಕ್ಕಾಗ್ತಿಲ್ಲ. ಅವಳು ನೋಡಿದ್ರೆ ಬಾಯೇ ಬಿಡಲಿಲ್ಲ ನೋಡು, ಒಡವೆ ಯಾರು ತಗೊಂಡೋದ್ರು ಅಂದರೆ ಬಾಯೇ ಬಿಡಲಿಲ್ಲ. ಸರಿ ಬಿಡು, ಹಣೆ ಬರಹ ಇದ್ದಂಗೆ ಆಯ್ತದೆ. ನಾನು ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀನಿ, ನೀನು ಆರಾಮಾಗಿ ಮನೆಗೆ ಅಮ್ಮನ ನೋಡ್ಕೊಂಡಿರು, ಸರಿನಾ? ಆಯ್ತು ಮವ, ನೀವು ಹೊರಡಿ. ಸರಿ ಮಹಾ, ಇಷ್ಟೊಂದು ಅವಮಾನ ಮಾಡಿರೋ ಸರೋಜಿ ಅವ್ರಿಗೆ ಸುಮ್ಮನೆ ಹೆಂಗೆ ಬಿಡ್ತೀನಿ, ನೋಡ್ತಿರು. ನಡಿಯಕ್ಕ, ಬೇಗ ಬೇಗ. ಸರ್ ಸರ್ ಇನ್ಸ್ಪೆಕ್ಟರ್. ಹೋ ನೀವಾ? ಹೇಳಿ ಹೇಳಿ. ಹೌದು ಸರ್, ನಾವೇನೇನೆ. ಅದು ಯಾರೋ ಮಾತು ಕೇಳಿ ಅವತ್ತು ಬಂದ್ಬಿಟ್ಟು ನಮ್ಮ ಮನೆಯೆಲ್ಲ ಸರ್ಚ್ ಮಾಡಿದ್ರಲ್ಲ ಸರ್, ನಾವೇನೇನೆ. ನಮ್ಮನೆ ನೀವೆಲ್ಲ ಮೊನ್ನೆ ಸರ್ಚ್ ಮಾಡಿದ್ದು ಬಂದು ಅದೇ ಒಡವೆ ದುಡ್ಡು ಎಲ್ಲನೂ ಕಳ್ತನ ಆಗಿದೆ ಅಂತ ಹೇಳಿದ್ರಲ್ಲ. ಹಾಂ ಗೊತ್ತಾಯ್ತು. ನಿಮ್ಮ ಮನೇಲಿ ಏನೂ ಸಿಗ್ಲಿಲ್ವಲ್ಲ? ನಿಮ್ಮ ಮೇಲೆ ಇನ್ನೂ ಕಂಪ್ಲೇಂಟು ಹಾಗೇನೇ ಇದೆ ಸರ್. ಅದಕ್ಕೇನೆ ಒಡವೆ ನಾನು ಕದ್ನ ಇಲ್ಲ ಕಂಡರ್ ಕದ್ರ ಯಾರು ಕದ್ರು ಅಂತ ಹೇಳ್ಬಿಟ್ಟು ನೋಡಿ, ನಮ್ಮನೆ ಪಕ್ಕದ ಮನೆ ಹುಡುಗಿಗಳು ಚಿಕ್ಕ ಮಕ್ಕಳು ನಿಜನೇ ಹೇಳ್ತಾರೆ, ಅವ್ರು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಚೆನ್ನಾಗಿ ಗೊತ್ತು. ಅದಕ್ಕೇನೆ ನಾನಂತ ಅವಳಿಗೆ ಏನೂ ಹೇಳ್ಕೊಟ್ಟಿಲ್ಲ, ಹೇಳ್ಕೊಡೋದು ಇಲ್ಲ. ನೀವೇನೇ ಅವಳ ಹತ್ರ ವಿಚಾರಣೆ ಮಾಡಿ, ಒಡವೆ ದುಡ್ಡು ಏನಾಯ್ತು ಅಂತ ನೀವೇ ಹುಡುಗಿತ ವಿಚಾರಣೆ ಮಾಡಿ. ಆಗ್ಲೇನೆ ಎಲ್ಲ ತಿಳ್ಕೊಂಡೇನೆ ಬಂದಿದ್ದೀನಿ. ಅವತ್ತು ನಮ್ಮ ಮನೆ ಮೇಲೆ ಎಲ್ಲನೂ ತಪ್ಪು ಅಪವಾದ ಹೊರಿಸ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ರಲ್ಲ, ಈಗ ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ. ಮೊದಲು ಪುಟ್ಟಿ ಹತ್ರ ಎಲ್ಲ ವಿಚಾರನೂ ಕೇಳಿ. ಇದೇನು ಹೇಳ್ತಾ ಇದ್ದೀರಾ ನೀವು? ನೋಡಿ ಸರ್, ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ. ಈ ಮಗುನ ಹತ್ರ ಒಂದ್ಸಲ ನೀವೇ ವಿಚಾರಣೆ ಮಾಡಿಬಿಡಿ, ಒಂದ್ಸಲ ಕೇಳಿ. ಈ ಚಿಕ್ಕ ಹುಡುಗಿನ ಪೊಲೀಸ್ ಸ್ಟೇಷನ್ ಕರ್ಕೊಂಬರೋದು ತಪ್ಪೇನೆ, ಆದರೆ ನಮ್ಮ ಮೇಲೆ ಅಪವಾದ ಹೊರಿಸಿರೋ ವಿರುದ್ಧ ಮಾತಾಡೋಕ್ಕೆ ಇದಕ್ಕಿನ್ನೂ ಬೇರೆ ದಾರಿ ನನಗೆ ಯಾವುದು ಸಿಗಲೇ ಇಲ್ಲ ಸರ್. ಅದಕ್ಕೇನೆ ಹುಡುಗಿನ ಕರ್ಕೊಂಡು ಬಂದಿದ್ದೀನಿ. ಚಿಕ್ಕ ಹುಡುಗಿ ಸರ್, ಏನೂ ಗೊತ್ತಾಗಲ್ಲ ಅವಳಿಗೆ, ಸತ್ಯ ಬಿಟ್ಟು ಏನು ಹೇಳಲ್ಲ ಅಂತಲೇ ಅನ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತಿರುಗಿಸಿ ಮುರುಗಿಸಿ ಪ್ರಶ್ನೆ ಎಲ್ಲ ಕೇಳಿ. ಮಕ್ಕಳು ಇರೋದನ್ನ ಮಾತ್ರ ಇದ್ದಂಗೆ ಹೇಳ್ತಾರೆ, ಹೇಳ್ಕೊಟ್ಟಿರೋದನ್ನೆಲ್ಲ ಮರ್ತೋಗ್ಬಿಡ್ತಾರೆ. ನೋಡಿ, ನಿಮ್ಮ ಹತ್ರನೇ ಬಿಡ್ತಾ ಇದ್ದೀನಿ, ಈ ಪುಟ್ಟಿನೇ ಕೇಳಿ. ಪುಟ್ಟಿ, ಅಂಕಲ್ ಏನು ಕೇಳ್ತಾರೋ ಅದನ್ನ ಸರಿಯಾಗಿ ಉತ್ತರ ಕೊಡ್ಬೇಕು ಪುಟ್ಟಿ ನೀನು. ಆಯ್ತು. ಪುಟ್ಟಿ, ಎಷ್ಟೇ ಕ್ಲಾಸ್ ನೀನು? ಅಂಕಲ್ ಥರ್ಡ್. ಹೌದಾ ಪುಟ್ಟಿ, ನೀನು ಅದೇ ನಿಮ್ಮ ಮನೆ ಪಕ್ಕ ಸರೋಜಿ ಆಂಟಿ ಅಂತ ಐತಲ್ಲ, ಅವ್ರ ಮನೆ ಕಳ್ತನ ಆಗ್ಬೇಕಾದ್ರೆ ನೀನೇನು ಮಾಡ್ತಾ ಇದ್ದೆ? ಅವ್ರ ಮನೆಗೆ ದುಡ್ಡು ಒಡವೆ ಯಾರಾದರೂ ಕದೀತಾ ಇದ್ರಾ? ನೀನು ನೋಡ್ದ ದುಡ್ಡು ಒಡವೆ ಎಲ್ಲನೂ? ಅಂಕಲ್ ಕದಿತಾ ಇರ್ದಿದ್ದಲ್ಲ, ಅಕ್ಕ ರಚ್ಚು ಅಕ್ಕ ಒಂದು ಬ್ಯಾಗ್ಗೆ ತುಂಬ್ಕಂತ ಆಯ್ತು ಎಲ್ಲಾನು.
ನನ್ಗೆ ನೀನು ಬಾಕ್ಲ ಹತ್ರ ನಿಂತ್ಕೊಂಡು ಯಾರಾದ್ರೂ ಬರ್ತಾರ ಹೋಗ್ತಾರ ನೋಡು ಪುಟ್ಟಿ ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ತು. ನಾನು ಬಾಕ್ಲ ಹತ್ರ ನಿಂತ್ಕೊಂಡಿದ್ದೆ. ಅಕ್ಕ ಎಲ್ಲಾನು ದುಡ್ಡು ಒಡವೆ ಎಲ್ಲಾನು ನೀಲಿ ಕಲರ್ ಬ್ಯಾಗುಗೆ ತುಂಬ್ಕಂತ ಇತ್ತು ಎಲ್ಲ ದುಡ್ಡುನು. ಹೋ ಹೌದಾ, ಆಮೇಲೆ ನೀವೇನ್ ಮಾಡಿದ್ರಿ? ದುಡ್ಡೆಲ್ಲ ಏನ್ ಮಾಡಿದ್ರಿ? ನಾನು ಏನು ಮಾಡ್ಲಿಲ್ಲ. ಈ ವಿಚಾರ ಎಲ್ಲಾನು ಹೋಗ್ಬಿಟ್ಟು ಸರೋಜಿ ಆಂಟಿಗೆ ಹೇಳ್ತೀನಿ ಅಂತ ಹೇಳ್ದೆ. ಅಂಕಲ್ ಅದಕ್ಕೇನೆ ಅಕ್ಕ ನನ್ಗೆ ಪಟ ಪಟ ಅಂತ ಹೇಳ್ಬಿಟ್ಟು 4 ಏಟ್ ಹೊಡಿತು ಅಂಕಲ್. ನಾನು ಅದಕ್ಕೇನೆ ಮೊನ್ನೆ ಆಸ್ಪತ್ರೆಗೆ ಹೋದಾಗ ನಾನು ಚಟ್ಟಿರ್ ಅಂತ 4 ಏಟ್ ಹಾಕಿದೀನಿ ಅಂಕಲ್. ನಾನೇನ್ ಬಿಡಕ್ಕಿಲ್ಲ ಸುಮ್ಕೇನೆ. ನನ್ನ ಹೊಡೆದವ್ರನ್ನ ಅದ ಹೆಂಗ್ ಅಂಕಲ್ ನಾನು ಸುಮ್ನೆ ಬಿಡ್ಲಿ? ನಾನೇನ್ ಬಿಡ್ಲಿಲ್ಲ ಅಂಕಲ್, ನಾನು ಹೊಡೆದೆ ಅವ್ರನ್ನಂತೂ. ನನಗೆ ಹೊಡೆದ್ಬಿಡ್ತು, ಹತ್ಕೊಂಡ್ ಮಂತ ಹೊರಟೋಗ್ಬಿಟ್ಟೆ. ನಾನು ಯಾರಿಗೂ ಹೇಳಿಲ್ಲ ಆಮೇಕಿಂದ. ಹೌದಾ ಪುಟ್ಟಿ, ನಿನ್ ಕೊಡುದ್ಲಾ? ನೀನ್ ಹೇಳ್ತೀನಿ ಅಂತ ಹೇಳಿದಕ್ಕ? ಹ್ಞೂ ಅಂಕಲ್, ನಾನು ಹೇಳ್ತೀನಿ ವಿಚಾರ ಎಲ್ಲಾನು ಹೇಳ್ತೀನಿ, ಸರೋಜಿ ಆಂಟಿಗೆ ಹೇಳ್ತೀನಿ ಅಂತ ಹೇಳಿದಕ್ಕೆ ಹೇಳ್ತೀಯಾ ಮನೆ ಅಳಿ ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ಹಂಗೆ ಬೈದ್ಬಿಟ್ಟು ನನಗೇನೆ ಜೋರಾಗಿ ಹೊಡೆದ್ಬಿಟ್ರು ಅಂಕಲ್. ಸರಿ ಇಲ್ಲ ಅಕ್ಕ, ಹೆಂಗಂದ್ರೆ ಹಂಗೆ ಬೈತಾರೆ. ಸರಿ, ಇನ್ನು ಕೇಳಿ, ನಿಮ್ಗೆ ಏನೇನ್ ಕೇಳ್ಬೇಕು ಅನ್ಸುತ್ತೋ ಎಲ್ಲ ಕೇಳಿ. ಆದ್ರೆ ಆ ಸರೋಜಿ ಆಂಟಿ ಮತ್ತೆ ಆ ಮಗಳ ಮೇಲೆ ನಾನೇ ವಾಪಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನಮ್ಮ ಮಾನ ಮರ್ಯಾದೆ ನಮ್ಮ ಹರಾಜ್ ಹಾಕ್ಬಿಟ್ಟವ್ರೆ. ನಮ್ಮೂರಲ್ಲಿ ಎಲ್ಲಾನು ಮಾನ ಮರ್ಯಾದೆ ಇಲ್ಲ. ಇವತ್ತು ಅವ್ರೆಲ್ಲರೂ ಮುಂದೆನೂ ಕ್ಷಮೆ ಕೇಳಬೇಕು, ಎಲ್ಲಾನು ಮಾಡಬೇಕು. ಅಲ್ಲಿ ತನಕ ನಮ್ಗೆ ಸಮಾಧಾನ ಆಗಕ್ಕಿಲ್ಲ. ನಾವಂತೂ ಯಾವತ್ತೂ ಕಂಡರ ದುಡ್ಡು ಆಸೆ ಪಟ್ಟು ಕಂಡರ ದುಡ್ಡು ತಿಂದು ಮುಳುಗ್ಸ ಅಂತ ಜನ ನಾವಂತೂ ಅಲ್ಲ ಸರ್. ನೋಡಿ, ಈ ಪುಟ್ಟಿನೇ ಸಾಕ್ಷಿ. ಅಷ್ಟು ಬಿಟ್ಬಿಟ್ರೆ ರಾಹುಲ್ ಅವಳ ಒಡವೆನ ದುಡ್ಡನ್ನ ಎಲ್ಲಾನು ಅವಳ ಕೈಯಿಂದ ಕಿತ್ಕೊಂಡು ಹೋಗೋನೆ ಅನ್ನೋದು ಮಾತ್ರ ನನ್ನ ಹತ್ರ ಸಾಕ್ಷಿ ಸಮೇತನೂ ಐತೆ ಸರ್. ನಿಮಗೆ ನಾನೇ ತೋರಿಸ್ತೀನಿ. ಅವಳು ಯಾವುದೋ ಹುಡುಗನ ಲವ್ ಮಾಡ್ತಾ ಇದ್ಲು. ಆ ಹುಡುಗನ ಜೊತೆ ಓಡೋಗ್ಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಒಡವೆ ಎಲ್ಲಾನು ಎತ್ಕೊಂಡು ಹೋಗಿದ್ಲು. ಆದ್ರೆ ಆ ಹುಡುಗಂಗೆ ಇವಳು ದುಡ್ಡು ಮೇಲೆ ಆಸೆ ಇತ್ತು, ಆದ್ರೆ ಇವಳ ಮೇಲೆ ಆಸೆ ಇರಲಿಲ್ಲ. ಅದಕ್ಕೇನೆ ಎಲ್ಲ ದುಡ್ಡು ಒಡವೆ ಎಲ್ಲಾನು ಕಿತ್ಕೊಂಡು ಇವಳನ್ನ ಅಲ್ಲೇ ಬಿಟ್ಬಿಟ್ಟು ಹೋಗವನೆ. ಅದಕ್ಕೆ ಇವ್ರ ಅಮ್ಮ ಎಲ್ಲ ನಮ್ಮ ಮೇಲೆ ಎತ್ತಾಕಿದ್ದಾರೆ ಸರ್. ನಮ್ಮ ಕಾಲೇಜಲ್ಲಿ ನಡೆದಿರೋ ಘಟನೆ ಇದನ್ನ ನಾನು ರೆಕಾರ್ಡ್ ಮಾಡಿ ಸಮೇತ ಇಟ್ಕೊಂಡಿದ್ದೀನಿ, ಫ್ರೆಂಡ್ ಹತ್ರ ಮಾತಾಡಿರೋದನ್ನ. ಅಲ್ಲ, ನೀವು ಈ ವಿಚಾರನ ಅವತ್ತು ನಿಮ್ಮನೆ ವಿಚಾರಣೆಗೆ ಬಂದ್ವಲ್ಲ, ಅವತ್ತನೇ ಒಂದು ಮಾತು ಹೇಳ್ಬೇಕಿತ್ತಲ್ವೇ ನಮ್ಮ ನೀನು? ಇವಾಗ ಬಂದ್ಬಿಟ್ಟು ಎಲ್ಲ ಹೇಳ್ತಾ ಇದೆಯಾ? ಅವತ್ತನೇ ಒಂದು ಮಾತೆಲ್ಲ ಹೇಳಿದ್ರೆ ಏನೋ ಒಂದು ನಿರ್ಧಾರ ಮಾಡ್ತಾ ಇದ್ವಿ ನಾವು. ಸರ್, ನನಗೂ ಗೊತ್ತಾಗಿದ್ದು ನೆನ್ನೆ ವಿಷಯ ಎಲ್ಲ. ಅವಳು ಕೆರೆಗೆ ಬಿದ್ದಿದ್ಲು ಸರ್. ಅವಳೇ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು. ನಾವು ಅದನ್ನೆಲ್ಲ ಕಾಪಾಡಿ ಎಲ್ಲ ಆದಮೇಲೆ ಸ್ವಲ್ಪ ವಿಚಾರಣೆ ತಿಳ್ಕೊಳ್ಳೋಣ ಏನಾಯಿತು ಅಂತ ಕಾಲೇಜ್ ಫ್ರೆಂಡ್ಸು ಅಲ್ಲಿ ಇಲ್ಲಿ ಎಲ್ಲ ವಿಚಾರ ಮಾಡಿ ನೋಡಿದಾಗ ನಮಗೆ ಗೊತ್ತಾಯಿದೆ ಸರ್, ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಸರ್, ಸುಮ್ಮನೆ ನಮ್ಮ ಮೇಲೆ ಅಪವಾದನೆ ಒರೆಸೋದಲ್ಲ ಸರ್. ನಮಗೆ ಮಾನನಷ್ಟ ಮೊಕದ್ದಮೆನ ನಾನು ಹುಡ್ತೀನಿ ಅಷ್ಟೇನೆ. ಇಲ್ಲ ಸಲ್ಲದ ಆರೋಪ ಎಲ್ಲ ಮಾಡ್ತಾವ್ರೆ ನಮ್ಮ ಮೇಲೆ. ನನ್ನ ಮೇಲೆ ಅತ್ತೆ ಅಂತೂ ಕೊರಗ್ತಾ ಇದ್ದಾರೆ ಸರ್. ಮಾಸ್ಕಿಂದ ಮಲ್ಕೊಂಡ್ರೆ ಎದ್ದೇ ಇಲ್ಲ ಸರ್. ಕೊರಗಿ ಕೊರಗ್ತಿದ್ದಾರೆ ಸರ್. ನನ್ನ ಕೈ ನೋಡೋಕ್ಕಾಗ್ತಿಲ್ಲ ಸರ್. ನಮ್ಮ ಅತ್ತೆನ ನಾನು ಈ ಥರ ಎಂದೂ ನೋಡಿಲ್ಲ ಸರ್. ಅಷ್ಟೇನೆ, ಸರಿನಾ? ಸುಮ್ಮನೆ ಬಂದ್ಬಿಟ್ಟು ಅವರು ನನ್ನ ಕ್ಷಮೆ ಕೇಳಬೇಕು ಸರ್. ನಮ್ಮ ಅತ್ತೆ, ನನ್ನ ಮಾವನ, ಊರು ಜನಗಳು ಮುಂದೆ ಕ್ಷಮೆ ಕೇಳಬೇಕು ಸರ್. ಅಷ್ಟೇನೆ. ವೆರಿ ಗುಡ್ ಅಮ್ಮ, ಪರವಾಗಿಲ್ಲ. ಅದಕ್ಕೆ ಎಜುಕೇಷನ್ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ನೀನೇ ತೋರಿಸ್ಕೊಡ್ತಾ ಇದೆಯಾ. ಖಂಡಿತ ಸುಳ್ಳು ಅಪರಾಧ ಮಾಡೋದು ಎಲ್ಲನೂ ತುಂಬಾನೇ ತಪ್ಪು. ಆ ಸಾಕ್ಷಿ ಸಮೇತ ಸಿಕ್ತು, ಸುಳ್ಳು ಅಪಾದನೆ ಮಾಡ್ತಾ ಇದ್ದೀರಾ ಅಂತ ಸಾಕ್ಷಿ ಸಮೇತ ಸಿಕ್ತು ಅಂದ್ರೆ ನೀವು ಮಾನದಂಡಷ್ಟು ಮೊಕದ್ದಮೆನ ಹೂಡ್ಬೋದು. ಅದರಲ್ಲಿ ಏನು ತೊಂದರೆ ಇಲ್ಲ. ಆಯ್ತು, ಖಂಡಿತ ಕಂಪ್ಲೇಂಟ್ನ ಬರ್ಕೊಟ್ಟು ಹೋಗಿ. ನಾನು ಉಳಿದಿರೋ ವಿಚಾರ ಎಲ್ಲ ನೋಡ್ಕೊಂತೀನಿ. ನಾವು ಗೌರ್ಮೆಂಟ್ ಕೆಲಸದವರು, ನಾವು ಪೊಲೀಸು, ನಾವು ಏನು ನಿಮಗೆಲ್ಲ ಸಹಾಯ ಮಾಡೋಕ್ಕೆ ಅಂತಲೇ ಇರೋದು. ನೀವು ಬಂದು ಕಂಪ್ಲೇಂಟ್ ಕೊಟ್ಟರು ತಗೊಂತೀವಿ, ಬೇರೆಯವ್ರು ಬಂದು ಕಂಪ್ಲೇಂಟ್ ಕೊಟ್ಟರು ತಗೊಂತೀವಿ. ಬೇರೆ ಏನೂ ಇಲ್ಲ ನಮ್ಮದು. ಥ್ಯಾಂಕ್ ಯು ಸರ್. ನೀವು ಬಂದು ಒಂದ್ಸಲ ಕ್ಷಮೆ ಕೇಳಿಸ್ಬಿಟ್ರೆ ಅಷ್ಟೇ ಸಾಕು ಸರ್. ನಮಗೆ ಬೇರೆ ಏನು ಬೇಡ. ಊರಲ್ಲೇ ನಮ್ಮನ್ನ ಕಳ್ಳರು ಅಂತ ಅನ್ಕೊಂತಿದ್ದಾರೆ ಸರ್. ನಮಗೆ ಕಳ್ಳರು ಥರ ಪಟ್ಟ ಹೊತ್ಕೊಂಡಿರೋಕ್ಕೆ ನನಗಂತೂ ಇಷ್ಟ ಇಲ್ಲ ಸರ್. ನನಗೆ ಕಳ್ಳರು ಗಿಲ್ರು ಅಂತೆಲ್ಲ ಅನ್ನಿಸ್ಕೊಳಕ್ಕಂತೂ ಮೊದಲೇ ಇಷ್ಟ ಇಲ್ಲ ಸರ್ ನನಗೆ. ಅದಕ್ಕೇನೆ ಅವ್ರು ಬಂದು ಊರು ಜನಗಳ ಮುಂದೆ ಕ್ಷಮೆ ಕೇಳಲೇಬೇಕು. ಏನು ನಡೀತು ಅಂತ ಎಲ್ಲ ಹೇಳಲೇಬೇಕು ಸರ್. ಅಷ್ಟೇನೆ. ನಾನು ಅದಕ್ಕೆ ಪುಟ್ಟಿನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದುಬಿಟ್ಟು ಸಾಕ್ಷಿ ಹೇಳಿಸ್ತಿದ್ದೀನಿ ಸರ್. ಇವಳನ್ನ ಬೇಕಾದ್ರೆ ಸಾಕ್ಷಿಯಾಗಿ ತೊಗೊಳ್ಳಿ, ಇಲ್ಲಾಂದರೆ ನನ್ನ ಫೋನಲ್ಲಿ ರೆಕಾರ್ಡ್ ಇದೆ ಸರ್. ನಾನು ರೆಕಾರ್ಡು ನಿಮಗೆ ಸಾಕ್ಷಿಯಾಗಿ ಕೊಡ್ತೀನಿ. ಆಯ್ತು ಕಣಮ್ಮ, ಆಯ್ತು. ಈಗ ನೀನು ಎಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗು. ವೆರಿ ಗುಡ್. ಈ ಥರ ಎಲ್ಲ ಕಂಪ್ಲೇಂಟ್ ಕೊಡ್ತಾ ಇರಬೇಕು ನೀವು. ಅಂದರೆ ನಿಮ್ಮ ಮೇಲೆ ಏನಾದ್ರು ತಪ್ಪಪ್ಪಂದೇ ಬಂದರೂ ಸುಮ್ಮನೆ ಕೂತ್ಕೊಂಡು ಕೊರಗೋ ಬದಲು ನೀವು ಇದೆಲ್ಲ ಕಂಪ್ಲೇಂಟ್ ಕೊಟ್ಟರೆ ನಾವೆಲ್ಲ ಕ್ಲಾರಿಟಿ ಕೊಡ್ತೀವಿ, ಕ್ಲಿಯರ್ ಮಾಡ್ತೀವಿ ಪ್ರಾಬ್ಲಮ್ಸ್ನ. ಸದ್ಯ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಜಗಳ ಮಾಡಿದಿರೋ ಥರ ಬಂದುಬಿಟ್ಟು ಇಲ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀರಲ್ಲ, ಇದಕ್ಕೆ ನಾನು ಮೆಚ್ಚಿದೆ ಕಣಮ್ಮ. ಆಯಿತು, ಬನ್ನಿ ಕಂಪ್ಲೇಂಟ್ ಕೊಟ್ಟು ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. PC, ಇವ್ರ ಕಂಪ್ಲೇಂಟ್ನ ಸ್ವಲ್ಪ ತಗೊಳಪ್ಪ. ನನಗೆ ಸ್ವಲ್ಪ ರೌಂಡ್ಸ್ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ ಸರಿನಾ? ನಿಮ್ಮ ಸಮಸ್ಯೆನ ನಾಳೆ ಅಷ್ಟೊತ್ತು ಪರಿಹಾರ ಮಾಡ್ತೀನಿ. ನೀವೇನು ತಲೆ ಕೆಡಿಸ್ಕೊಬೇಡಿ. ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ಹೋಗಿ, ಖಂಡಿತ ಬಂದ್ಬಿಟ್ಟು ಎಲ್ಲ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಕ್ಕ ಪಾನಿಪುರಿ ಕೊಡಿಸ್ಬೇಕು. ಆಯ್ತು ಪುಟ್ಟಿ, ಪಾನಿಪುರಿ ಏನೇನು ಬೇಕೋ ಎಲ್ಲ ತಿನ್ನು. ಗೋಬಿ, ಪಾನಿಪುರಿ, ಮಸಾಲೆ ಪುರಿ, ನೂಡಲ್ಸು ಎಲ್ಲ ಕೊಡಿಸ್ತೀನಿ. ನನಗಂತೂ ಫುಲ್ ಖುಷಿ ಆಗ್ತೈತೆ. ಹ್ಞೂ ಅಕ್ಕ.